ದರ್ಶನ್ ಸರ್ ಅವರು ಮತ್ತೆ ಅರೆಸ್ಟ್ ಆಗಿದ್ದಾರೆ. ನಾನು ಈ ವಿಷಯದ ಬಗ್ಗೆ ಮಾತಾಡಬಾರ್ದು ಅಂತ ಅನ್ಕೊಂಡೆ, ಬಟ್ ನನ್ನ ಮನಸ್ಸಾಕ್ಷಿ ಕೇಳಲಿಲ್ಲ. ಹೌದು, ಅವರು ಮಾಡಬಾರ್ದಾಗಿತ್ತು, ತಪ್ಪು ಮಾಡಿದ್ದಾರೆ. ಆದ್ರೆ ನಾನು ಯೋಚನೆ ಮಾಡ್ತಿರೋದು ನಮ್ಮ ಕನ್ನಡ ಇಂಡಸ್ಟ್ರಿ ಬಗ್ಗೆ ಅಷ್ಟೇ. ನಮ್ಮ ಕನ್ನಡ ಇಂಡಸ್ಟ್ರಿಲಿ ದೊಡ್ಡ ಹೀರೋಗಳಂತ ಸ್ವಲ್ಪ ತೀರಾ ಕಡಿಮೆ ಜನ ಇದ್ದಾರೆ. ಆ ಕಡಿಮೆ ಜನರಲ್ಲಿ ಒಬ್ರು ಈ ಸ್ಥಿತಿಯಲ್ಲಿ ಇರೋದು ಕನ್ನಡ ಇಂಡಸ್ಟ್ರಿಗೆ ತುಂಬಾ ದೊಡ್ಡ ಲಾಸ್. ಅವರ ಸಿನಿಮಾ ರಿಲೀಸ್ ಆದ್ಮೇಲೆ ಕನ್ನಡ ಇಂಡಸ್ಟ್ರಿಗೆ ದೊಡ್ಡ ರೆವಿನ್ಯೂನ ತರೋರು. ಈಗ ಅವರು ಇಲ್ದಿರೋ ಕಾರಣ ಕನ್ನಡ ಇಂಡಸ್ಟ್ರಿಗೆ ಖಂಡಿತ ಲಾಸ್ ಇದೆ. ಇನ್ನೊಂದು, ಅವ್ರು ಮತ್ತೆ ಅರೆಸ್ಟ್ ಆಗಿರೋದಕ್ಕೆ ನನಗೆ ರೀಸನ್ ಅಂತ ಅನ್ಸಿದ್ದು ಮೀಡಿಯಾ ಅವರು. ಅಲ್ಲಿ ಹೋದ್ರು ಮಾತಾಡ್ತಿರೋ, ಈ ಕಡೆ ಬಂದ್ರು ಮಾತಾಡ್ತಿರೋ, ನಿಂತ್ಕೊಂಡ್ರು ಮಾತಾಡ್ತಿರೋ, ಕುತ್ಕೊಂಡ್ರು ಮಾತಾಡ್ತಿರೋ, ಉಸಿರಾಡಿದ್ರು ಮಾತಾಡ್ತಿರೋ. ಒಂದು ಮಾತ್ರ ನಿಜ ಸರ್, ಅವ್ರ ಆಚೆ ಬಂದ್ಮೇಲೆ ಭಯಂಕರವಾಗಿ ಬೆಳಿತಾರೆ. ಅವ್ರು ಬೆಳೀತಿರೋ ಬೆಂಕಿಯಲ್ಲಿ ಬೆಳೆ ಬೇಯಿಸ್ಕೊಂತೀರ ನೀವು. ಅವಾಗ ಇನ್ನು ನಿಮ್ಗೆ ನಾಚಿಕೆನ ಏನು? ಇಡೀ ಇಂಡಿಯಾ ಇಂಡಸ್ಟ್ರಿಗಳೆಲ್ಲ ಕನ್ನಡ ಇಂಡಸ್ಟ್ರಿಗಳೇ ನೋಡ್ಬೇಕಾದ್ರೆ ಅದೊಂದು ಸಣ್ಣ ಬ್ಲ್ಯಾಕ್ ಮಾರ್ಕ್ ಅನ್ನೋದಿದೆಯಲ್ಲ, ಸ್ವಲ್ಪ ಬೇಜಾರಾಗ್ತಿದೆ. ಬರ್ತಾರೆ, ಬೆಳಿತಾರೆ. ಸೇವ್ ಕನ್ನಡ ಇಂಡಸ್ಟ್ರಿ. ಜೈ ಹಿಂದ್.